ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಈ HIV ರಿಲೇಟೆಡ್ ಇನ್ನೊಂದು ಕ್ವೆಶನ್, ಈ HIV ಅನ್ನು ಪತ್ತೆ ಹಚ್ಚಲಿಕ್ಕೆ ಈ ನ್ಯಾಟ್ ಟೆಸ್ಟ್ ಅಂದರೆ ನ್ಯೂಕ್ಲಿಕ್ ಆಸಿಡ್ ಟೆಸ್ಟ್ ಅವೇ ಬೆಸ್ಟ್ ಇರ್ತಾವ, ಈ ಎಲೈಸಾ ಈ ಟೆಸ್ಟ್ಗಳು ಹೆಲ್ಪ್ಫುಲ್ ಇರ್ತಾವ, ಅಥವಾ ಅವುಗಳಿಗಿಂತ ಈ ವೈರಲ್ ಲೋಡ್ ಎಕ್ಸೆಟ್ರಾ ಈ ಟೆಸ್ಟ್ಗಳು ಬೆಟರ್ ಇರ್ತಾವ ಅಂತ ಕೆಲವೊಮ್ಮೆ ಕ್ವೆಶನ್ ಬರ್ತಾ ಇರುತ್ತೆ. ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಸೊ ನಾನು ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ಈ HIVಗೆ ಯಾವ ಟೆಸ್ಟ್ ಇರ್ತಾವೆ ಪತ್ತೆ ಹಚ್ಚಲಿಕ್ಕೆ ಅಂತ ಒಂದು ಕಂಪ್ಲೀಟ್ ವಿಡಿಯೋವನ್ನು ಮಾಡಿದ್ದೆ. ಅದರಲ್ಲಿ ನಾವು ಕೆಲವೊಂದು ಟೆಸ್ಟನ್ನು ನೋಡಿದ್ವಿ ಆ್ಯಂಡ್ ಕ್ಯಾಟಗರೈಸ್ ಮಾಡಿದ್ವಿ. ಅಂದರೆ ಫಸ್ಟ್ ಕ್ಯಾಟಗರಿಯಲ್ಲಿ ಕೆಲವೊಂದು ಟೆಸ್ಟ್ ನಾವು HIVಯನ್ನು ಪತ್ತೆ ಹಚ್ಚಲಿಕ್ಕೆ ಮಾಡ್ತಾ ಇರ್ತೇವೆ. ಅದರಲ್ಲಿ ನಾನು ಹೇಳಿದ್ದೆ ಟ್ರೈಡಾಟ್ ಟೆಸ್ಟ್ ಇರ್ಬೋದು, ಅಥವಾ ನಿಮ್ಮ ಕಾರ್ಡ್ ಟೆಸ್ಟ್ ಇರ್ಬೋದು, ಆ್ಯಂಡ್ ನಿಮ್ಮ HIV ಎಲೈಸಾ ಟೆಸ್ಟ್ ಇರ್ಬೋದು, 1 and 2 ಆ್ಯಂಟಿಬಾಡಿ ಟೆಸ್ಟ್ ಇರ್ಬೋದು, P24 ಆ್ಯಂಟಿಜನ್ ಆ್ಯಂಡ್ ಆ್ಯಂಟಿಬಾಡಿ ಟೆಸ್ಟ್ 4th ಜನರೇಷನ್ ಎಲೈಸಾ. ಇವೆಲ್ಲವನ್ನ ನಾವು HIVಯನ್ನು ಪತ್ತೆ ಹಚ್ಚಲಿಕ್ಕೆ, ಸ್ಕ್ರೀನ್ ಮಾಡಲಿಕ್ಕೆ ಇದೆಯೋ ಇಲ್ವೋ ಅಂತ ಪತ್ತೆ ಹಚ್ಚಲಿಕ್ಕೆ ಮಾಡುವಂಥ ಟೆಸ್ಟ್ಗಳು. ಸೆಕೆಂಡ್ ಕ್ಯಾಟಗರಿ ಅಂದಾಗ ಕನ್ಫರ್ಮ್ ಮಾಡಲಿಕ್ಕೆ, ಈಗ ನಿಮಗೆ ಇವು ಯಾವುದೇ ಒಂದು ಟೆಸ್ಟ್ ಮಾಡಿಸಿದ್ರಿ ಆ್ಯಂಡ್ ಇದರಲ್ಲಿ ಯಾವುದೇ ಒಂದು ಟೆಸ್ಟ್ ಪಾಸಿಟಿವ್ ಬಂತು, ಸೊ ನಮಗೆ ಕನ್ಫರ್ಮ್ ಮಾಡ್ಕೊಳ್ಬೇಕು ನಿಮಗೆ ಎಷ್ಟು ವೈರಸ್ ಇದೆ ನಿಮ್ಮ ಬಾಡಿಯಲ್ಲಿ, ನಿಮ್ಮ ವೈರಸ್ ಆ್ಯಕ್ಚುಲಿ ಎಷ್ಟಿದೆ ಅಂತ ನೋಡೋದಕ್ಕೆ ನಾವು ಆವಾಗ ಮಾಡುವಂಥ ಟೆಸ್ಟ್ ಏನಿರುತ್ತೆ, ಕನ್ಫರ್ಮೇಟ್ರಿ ಟೆಸ್ಟ್. HIV ವೈರಲ್ ಲೋಡ್ ಅಥವಾ ಈ ವೆಸ್ಟರ್ನ್ ಬ್ಲಾಟ್ ಟೆಸ್ಟ್ ಎಕ್ಸೆಟ್ರಾ, ಇದು ಕನ್ಫರ್ಮೇಟ್ರಿ ಟೆಸ್ಟ್ ಕ್ಯಾಟಗರಿಯಲ್ಲಿ ಬಂತು. ಆ್ಯಂಡ್ ಥರ್ಡ್ ಕ್ಯಾಟಗರಿಯಲ್ಲಿ ಬರುತ್ತೆ CD4 CD8 ಕೌಂಟ್ಸ್ ಎಕ್ಸೆಟ್ರಾ. ಅವು ಯಾವಾಗ ಮಾಡ್ತೇವೆ, ಆಲ್ರೆಡಿ ಪೇಷಂಟಿಗೆ HIV ಇದೆ ಅಂತ ಗೊತ್ತಾಗಿದೆ, ಕನ್ಫರ್ಮ್ ಆಗಿದೆ, ಆ್ಯಂಡ್ ಈಗ ನಾವು ಆ ವ್ಯಕ್ತಿಗೆ ಟ್ರೀಟ್ಮೆಂಟನ್ನು ಶುರು ಮಾಡಿದ್ದೇವೆ. ಆ ವ್ಯಕ್ತಿ ಟ್ರೀಟ್ಮೆಂಟಿಗೆ ಹೇಗೆ ರಿಸ್ಪಾಂಡ್ ಆಗ್ತಾ ಇದ್ದಾನೆ, ಅವನ ಟ್ರೀಟ್ಮೆಂಟ್ ಹೇಗೆ ನಡೀತಾ ಇದೆ, ಅವನ ಇಮ್ಯುನಿಟಿ ಲೆವೆಲ್ ಈಗ ಹೇಗಿದೆ ಅಂತ ನೋಡೋಕ್ಕೆ, ಮಾನಿಟರ್ ಮಾಡಲಿಕ್ಕೆ ಆವಾಗ ನಾವು CD4 CD8 ಕೌಂಟನ್ನು ಮಾಡ್ತಾ ಇರ್ತೇವೆ. ಈಗ ಬಹಳಷ್ಟು ಸಲ ನಾನು ಈ ನಮ್ಮ ಸಬ್ಸ್ಕ್ರೈಬರ್ಸ್ ಇರ್ಬೋದು, ಪೇಷಂಟ್ಸ್ ಇರ್ಬೋದು, ಈ ಕ್ವೆಶನನ್ನು ಕೇಳ್ತಾ ಇರ್ತಾರೆ. ನಾನು ಈ ನ್ಯಾಟ್ ಟೆಸ್ಟ್ ಅಂದರೆ ನ್ಯೂಕ್ಲಿಕ್ ಆ್ಯಸಿಡ್ ಟೆಸ್ಟ್. ನ್ಯೂಕ್ಲಿಕ್ ಆ್ಯಸಿಡ್ ಅಂದರೆ ಯಾವುದು, ಈ RNA DNA ಟೆಸ್ಟ್, ಇವು ನ್ಯೂಕ್ಲಿಕ್ ಆ್ಯಸಿಡ್ ಟೆಸ್ಟ್, ಇವುಗಳು ಬೆಸ್ಟ್ ಇರ್ತಾವ, ಈ ಎಲೈಸಾ ಟೆಸ್ಟ್ ಆಗಲಿ, ಈ ಟ್ರೈಡಾಟ್ ಟೆಸ್ಟ್ ಆಗಲಿ, ಇವುಗಳನ್ನು ಮಾಡಿದರೆ ಇವು ಕರೆಕ್ಟ್ ರಿಸಲ್ಟ್ಸ್ ಕೊಡ್ತಾವ ಅಂತ. ಸೊ ಜನರಲ್ಲಿ ಕೆಲವೊಮ್ಮೆ ಈ ಥರದ ಭಾವನೆ ಯಾಕೆ ಬರುತ್ತೆ ಅಂತ ನನಗನ್ಸುತ್ತೆ. ಒಂದು, ಎಷ್ಟು ಟೆಸ್ಟ್ ಕಾಸ್ಟ್ಲಿ ಇರುತ್ತೆ, ಎಷ್ಟು ಟೆಸ್ಟಿನ ರೇಟ್ ಹೆಚ್ಚಿರುತ್ತೆ, ಇದು ಬೆಸ್ಟ್ ಟೆಸ್ಟ್ ಅಂತ ಒಂದು ಅವ್ರ ತಲೆಯಲ್ಲಿ ಕೂತಿರುತ್ತೆ. ಎರಡನೇದು, ಅವರು ಈ ಥರ ಲ್ಯಾಬ್ಸಿಗೆ ಎಕ್ಸೆಟ್ರಾ ಹೋದಾಗ ಅವರಿಗೆ ಅಲ್ಲಿರುವವರು ಸಹ ಕನ್ವಿನ್ಸ್ ಮಾಡ್ತಾರೆ, ನೀವು ಈ ಟೆಸ್ಟ್ ಮಾಡ್ಕೊಳ್ಳಿ, ಇದು ಬಹಳ ಬೆಸ್ಟ್ ಟೆಸ್ಟ್, ಇದರಿಂದಾನೇ ಗೊತ್ತಾಗತ್ತೆ ಅಂತ. ಇನ್ನು ಥರ್ಡ್ ಕ್ಯಾಟಗರಿ ಏನಿರ್ತಾರೆ, ಹೀಗೆ ಅಲ್ಲಿ ಇಲ್ಲಿ ಸ್ವಲ್ಪ ತಿಳ್ಕೊಂಡಿರ್ತಾರೆ, ಕೇಳಿ ಅದು ಇದು ವಿಡಿಯೋಸ್ ನೋಡಿಕೊಂಡು ಎಕ್ಸೆಟ್ರಾ, ಅವರು ತಮ್ಮ ಎಕ್ಸ್ಪರ್ಟ್ ಒಪಿನಿಯನ್ ಅನ್ನು ಕೊಡ್ತಾರೆ. ಅವರಿಗೆ ಅದರ ತಲೆ ಬುಡ ಏನೂ ಗೊತ್ತಿರೋದಿಲ್ಲ, ಬಟ್ ಜಸ್ಟ್ ಇದು ಒಂದು ಟೆಸ್ಟ್ ಇದೆ ಅಂತ ಗೊತ್ತಿರುತ್ತೆ, ಆ್ಯಂಡ್ ಅದನ್ನು ಮಾಡಿಸಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡತ್ತೆ ಅಂತ ಅವರು ಕೆಲವೊಮ್ಮೆ ಇವರಿಗೆ ಅಡ್ವೈಸನ್ನು ಮಾಡ್ತಾರೆ. ಫೋರ್ತ್ ಏನಾಗುತ್ತೆ, ಇವರು ಇಂಟರ್ನೆಟ್ ಗೂಗಲ್ ಎಲ್ಲ ಸರ್ಚ್ ಮಾಡಿದಾಗ ಅವರಿಗೆ ಟೆಸ್ಟ್ ಬರುತ್ತೆ, ಆ್ಯಂಡ್ ಟೆಸ್ಟಲ್ಲಿ ಅವರು ಎಲ್ಲ ತೋರಿಸ್ತಾರೆ, ಆ್ಯಂಡ್ ಈ ಥರದ ವೈರಲ್ ಲೋಡ್ ಆಗಲಿ, ವೆಸ್ಟರ್ನ್ ಬ್ಲಾಟ್ ಆಗಲಿ ಅವರು ಹೈಲೈಟ್ ಮಾಡಿದಾಗ ಅವ್ರಿಗೆ ಅನ್ಸುತ್ತೆ ಈ ಟೆಸ್ಟ್ ಬೆಟರ್ ಟೆಸ್ಟ್ ಅಂತ. ಸೊ ಈ ಕ್ವೆಶನ್ ಅವರಿಗೆ ಯಾವತ್ತೂ ಇರುತ್ತೆ. ನಾನು ಈ ನ್ಯಾಟ್ ಟೆಸ್ಟ್ ಅಥವಾ ನ್ಯೂಕ್ಲಿಕ್ ಆ್ಯಸಿಡ್ ಟೆಸ್ಟಲ್ಲಿ ನಿಮ್ಮ HIV RNA ಕ್ವಾಲಿಟೇಟಿವ್ PCR, ಕ್ವಾಂಟಿಟೇಟಿವ್ PCR, HIV DNA ಇವೆಲ್ಲ ಟೆಸ್ಟ್ಗಳು ಬರ್ತಾ ಇರ್ತವೆ. ಇವುಗಳನ್ನು ಮಾಡಿದರೆ ಇದು ಕರೆಕ್ಟಾದಂಥ ರಿಸಲ್ಟ್ ಕೊಡುತ್ತೆ. ಈ ಬೇರೆ ಈ ಟೆಸ್ಟ್ಗಳು ಏನಿರ್ತವೆ, ಈ ಟ್ರೈಡಾಟ್ ಟೆಸ್ಟ್ ಇರ್ಬೋದು ಅಥವಾ ಈ ಎಲೈಸಾ ಟೆಸ್ಟ್ ಇರ್ಬೋದು, ಇವು ಅಷ್ಟು ಚೆನ್ನಾಗಿರೋದಿಲ್ಲ ಟೆಸ್ಟು ಅಂತ ನಾನು ಕೇಳ್ಪಟ್ಟೆ, ನಾನು ಓದಿದೆ, ನನಗೆ ಯಾರೋ ಹೇಳಿದ್ರು ಅಂತ ಡೌಟ್ಸ್ ಇರ್ತವೆ. ಎಲ್ಲ ಟೆಸ್ಟ್ಗಳು ಏನಿರ್ತವೆ HIVಯನ್ನು ಪತ್ತೆ ಹಚ್ಚಲಿಕ್ಕೆ, ಅವುಗಳು ಅಷ್ಟು ಸೆನ್ಸಿಟಿವ್, ಅಷ್ಟು ಸ್ಪೆಸಿಫಿಕ್ ಆದಾಗ ಮಾತ್ರ ಗೌರ್ಮೆಂಟ್ ಆಗಲಿ ಅಥವಾ ಈ ಬಾಡೀಸ್ ಏನಿರ್ತವೆ, ಅಪ್ರೂವಲ್ ಬಾಡೀಸ್ ಏನಿರ್ತವೆ, ಅವುಗಳನ್ನು ಅಪ್ರೂವ್ ಮಾಡ್ತವೆ, ಮಾರ್ಕೆಟಲ್ಲಿ ಬಿಡ್ತಾರೆ ಅವರು. ನಮ್ಮ ಈ ಗೈಡ್ಲೈನ್ಸ್ ಪ್ರಕಾರ HIV ವೈರಲ್ ಲೋಡ್ ಇರ್ಬೋದು, ಅಥವಾ ಈ ವೆಸ್ಟರ್ನ್ ಬ್ಲಾಟ್ಸ್ ಇರ್ಬೋದು, ಅಥವಾ CD4 CD8 ಕೌಂಟ್ ಇರ್ಬೋದು, ಅಥವಾ ಈ ಕ್ವಾಂಟಿಟೇಟಿವ್ RNA ಏನಿರುತ್ತೆ ಅದು ನಮಗೆ ಬೇಕಾಗ್ತಾ ಇರೋದಿಲ್ಲ. ಟ್ರೈಡಾಟ್ ಟೆಸ್ಟ್ ಇರ್ಬೋದು, ನಿಮ್ಮ ಕಾರ್ಡ್ ಟೆಸ್ಟ್ ಇರ್ಬೋದು, ಇವೆಲ್ಲವೂ HIV ಕರೆಕ್ಟಾಗಿಯೇ ಪತ್ತೆ ಹಚ್ತಾ ಇರುತ್ತೆ. ಎಸ್,
ಕಾರ್ ಟೆಸ್ಟು ಟ್ರೈಡಾಟ್ ಟೆಸ್ಟಲ್ಲಿ ಪಾಸಿಟಿವ್ ಬಂದಾಗ ಅದರ ಮೇಲೆ ನಾವು ವ್ಯಕ್ತಿಗೆ HIV ಇದೆ ಅಂತ ನಾವು ಒಂದೇ ಸಲ ಹೇಳೋದಿಲ್ಲ. ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ನಾವು ಈ ಥರದ HIV ಎಲೈಸಾ ಟೆಸ್ಟ್ ಆಗಲಿ 4th ಜನರೇಷನ್ ಎಲೈಸಾ ಆಗಲಿ ಮಾಡ್ತಾ ಇರ್ತೇವೆ. ಹ್ಯಾವಿಂಗ್ ಸೆಡ್ ದ್ಯಾಟ್, ನೀವು ಟ್ರೈಡಾಟ್ ಮಾಡಿಕೊಂಡ್ರೆ ಅದು ಕರೆಕ್ಟ್ ರಿಸಲ್ಟ್ ಕೊಡೋದಿಲ್ಲ, ಅಥವಾ ಕಾರ್ ಟೆಸ್ಟ್ ಮಾಡಿಕೊಂಡ್ರೆ ಅದು ಕರೆಕ್ಟ್ ರಿಸಲ್ಟ್ ಕೊಡೋದಿಲ್ಲ, ಈ ನಾನು RNA ಟೆಸ್ಟನ್ನು ಮಾಡಿಕೊಂಡ್ರೇ ಅದು ನಂಗೆ ಕರೆಕ್ಟ್ ರಿಸಲ್ಟ್ ಕೊಡುತ್ತೆ ಅನ್ನೋದು ಸುಳ್ಳು. ಈ RNA ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ಕೆಲವೊಬ್ಬರು ಸಾಲಾಗಿಲ್ಲ ಎಲ್ಲ ಮಾಡಿಕೊಂಡು ಟೆಸ್ಟನ್ನು ಮಾಡ್ಕೊಳ್ತಾರೆ ಆ್ಯಂಡ್ ಅದು ನೆಗೆಟಿವೇ ಬಂದಿರುತ್ತೆ. ಸೊ ಆ ಹೆದರಿಕೆ ಇರುತ್ತೆ, ಅವರಿಗೆ ಮಿಸ್ಇನ್ಫಾರ್ಮೇಷನ್ ಇರುತ್ತೆ, ಜನರು ಅವರ ಸಿಚುವೇಶನ್ನಿನ ಉಪಯೋಗವನ್ನು ಮಾಡ್ಕೊಳ್ತಾರೆ ಆ್ಯಂಡ್ ಈ ಟೆಸ್ಟ್ಗಳನ್ನು ಅವರಿಗೆ ಮಾಡಿಸ್ತಾರೆ ಆ್ಯಂಡ್ ಅವರು ಮಾಡ್ಕೊಳ್ತಾರೆ, ಯಾಕಂದರೆ ಹೆದರಿಕೆ ತುಂಬ ಇರುತ್ತೆ. ಬಟ್ ಈ ಥರದ ಟೆಸ್ಟ್ ಮಾಡುವಂಥ ಅವಶ್ಯಕತೆ ಇರೋದೇ ಇಲ್ಲ. ನಿಮಗೆ HIV ಇದೆ ಅಂತ ನಿಮಗೆ ಹೆದರಿಕೆ ಇತ್ತು ಅಂದಾಗ ನೀವು ಈ ಥರದ ಸಿಂಪಲ್ ಟೆಸ್ಟ್ ಏನಿದ್ದಾವೆ, ಟ್ರೈಡಾಟ್ ಟೆಸ್ಟ್, ಕಾರ್ ಟೆಸ್ಟ್, ಇವುಗಳನ್ನು ಮಾಡಿಸಿದ್ರೇನು ಸಾಕು. ಓಕೆ, ನಿಮಗೆ ಟ್ರೈಡಾಟ್ ಟೆಸ್ಟ್, ಕಾರ್ ಟೆಸ್ಟ್ ಮೇಲೆ ಭರವಸೆ ಇಲ್ಲ, ಅದು ಕೆಲವೊಮ್ಮೆ ಫಾಲ್ಸ್ ಪಾಸಿಟಿವ್ ಫಾಲ್ಸ್ ನೆಗೆಟಿವ್ ಎಲ್ಲ ಕೊಡುತ್ತೆ ಅಂದರೆ ನೀವು ಎಲೈಸಾ ಟೆಸ್ಟನ್ನು ಮಾಡಿಸ್ಬೋದು. HIV 1 and 2 ಎಲೈಸಾ ಟೆಸ್ಟ್, HIV 4th ಜನರೇಷನ್ ಎಲೈಸಾ ಟೆಸ್ಟ್, ಈ ಟೆಸ್ಟ್ಗಳನ್ನು ಇವರು ಮಷೀನಲ್ಲೇ ರನ್ ಮಾಡಿಕೊಂಡೆ ಅದು ಒಂದು ವ್ಯಾಲ್ಯೂವನ್ನು ಕೊಡ್ತಾ ಇರುತ್ತೆ, ಇದು ಕರೆಕ್ಟಾಗಿ ಕೊಡ್ತಾ ಇರುತ್ತೆ ಆ್ಯಂಡ್ ಇದರಿಂದ ನಮಗೆ ಕರೆಕ್ಟಾಗಿ ಗೊತ್ತಾಗಿ ಹೋಗ್ಬಿಡುತ್ತೆ. ಸೊ HIV ಟೆಸ್ಟಿಂಗನ್ನು ನೀವು ಎಷ್ಟು ಕಾಂಪ್ಲಿಕೇಟ್ ಮಾಡ್ತಿರೋ ನಿಮಗೆ ಅಷ್ಟು ಜನ ಇನ್ಪುಟ್ಸನ್ನು ಕೊಡ್ತಾ ಇರ್ತಾರೆ ಆ್ಯಂಡ್ ಫೈನಲಿ ನಿಮಗೆ ಯಾವುದರಲ್ಲೂ ಸಮಾಧಾನ ಇರೋದಿಲ್ಲ. ಬಹಳಷ್ಟು ಸಲ ನಾನು ನೋಡಿದ್ದೇನೆ, ಪೇಷಂಟ್ಸ್ HIV ವೈರಲ್ ಲೋಡನ್ನು ಫಸ್ಟ್ ಮಾಡ್ಕೊಳ್ತಾರೆ, ಅದಾದಮೇಲೆ ಮತ್ತೆ ಟ್ರೈಡಾಟ್ ಟೆಸ್ಟನ್ನು ಮಾಡ್ತಾರೆ, ಅದಾದಮೇಲೆ ಮತ್ತೆ ವೆಸ್ಟರ್ನ್ ಬ್ಲಾಟನ್ನು ಮಾಡ್ತಾ ಇರ್ತಾರೆ. ಸೊ ಬೇಸಿಕಲಿ ಏನು ಮಾಡಬೇಕು, ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋವಂಥ ಒಂದು ಕನ್ಫ್ಯೂಷನ್ ಅವರಿಗೆ ಹೋಗೋದೇ ಇಲ್ಲ. ಒಂದು ವರ್ಷ 2 ವರ್ಷ ತನಕನೂ ಮಾಡ್ತಾ ಇರ್ತಾರೆ. ಕೆಲವೊಬ್ಬರು ನನಗೆ ಹೇಳಿದ್ರು HIV ಒಂದು 3 ವರ್ಷದ ನಂತರ ಬರುತ್ತೆ ಅಂತ, ಸೊ ನಾನು ಮಾಡ್ಕೊಳ್ತಾ ಇದ್ದೇನೆ ಅಂತ. ಸೊ ನಮಗೆ 3 ವರ್ಷ ನಿಮಗೆ HIV ಇದೆ ಅಂತ ಪತ್ತೆ ಹಚ್ಚಕ್ಕೇನೆ ಬೇಕಾದಾಗ ನಾವು ಮತ್ತೆ ನಿಮಗೆ ಅಷ್ಟು ಟೈಮ್ ತಗೊಂಡು ಒಂದು ವ್ಯಕ್ತಿಗೆ ಪತ್ತೆ ಹಚ್ಚಿ ನಾವು ಏನು ಟ್ರೀಟ್ಮೆಂಟ್ ಮಾಡಬಹುದು ಅಂತ ನನಗೆ ಇನ್ನೂ ತಿಳಿಯೋದಿಲ್ಲ. ಸೊ ಬಿ ವೆರಿ ಸಿಂಪಲ್. ಇವು ಯಾವುದೇ ಟೆಸ್ಟ್ಗಳನ್ನು ಹೇಗೆ ಮಾಡಬೇಕು ಅದನ್ನು ಗೈಡ್ಲೈನ್ಸ್ ಪ್ರಕಾರನೇ ಕ್ಯಾಟಗರೈಸ್ ಮಾಡಲಾಗಿದೆ. ಯಾಕೆ ಅವರು ಈ ಥರ ಡಯಾಗ್ನೋಸ್ ಮಾಡೋಕ್ಕೆ ಒಂದು ಟೆಸ್ಟು, ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಒಂದು ಟೆಸ್ಟು, ಟ್ರೀಟ್ ಮಾಡೋಕ್ಕೆ ಒಂದು ಟೆಸ್ಟು ಅಂತ ಕ್ಯಾಟಗರೈಸ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಒಂದು ರೀಸನ್ ಇರುತ್ತೆ. ಈಗ ನೀವು ಡಯಾಗ್ನೋಸ್ ಮಾಡ್ಕೊಳ್ಳಿಕ್ಕೇ ನೀವು ವೆಸ್ಟರ್ನ್ ಬ್ಲಾಟನ್ನು ಯೂಸ್ ಮಾಡ್ತಾರೆ. ಭಾಳಷ್ಟು ಸಲ ನಾನು ನೋಡಿದ್ದೇನೆ, ಪತ್ತೆ ಹಚ್ಚಲಿಕ್ಕೆ ಒಂದು ಕನ್ಫರ್ಮೇಟರಿ ಟೆಸ್ಟ್ ಹೇಳಿ ಅಂದಾಗ ಅವರು ವೆಸ್ಟರ್ನ್ ಬ್ಲಾಟ್ ಮಾಡ್ಕೊಳ್ಳಿ ಭಾಳ ಚೆನ್ನಾಗಿದೆ ಅಂತಾರೆ, ಮಾಡ್ಕೊಳ್ತಾರೆ ಪೇಷಂಟ್ಸ್ ಆ್ಯಂಡ್ ಅವರ ಟೈಮ್ ಬ್ಯಾಡ್ ಇದ್ದಾಗ ಆ ವೆಸ್ಟರ್ನ್ ಬ್ಲಾಟ್ ಏನಾದರೂ ಒಂದು ಬಾರ್ಡರ್ ಲೈನ್ ರಿಸಲ್ಟ್ ಅನ್ನ ಕೊಟ್ಟು ಬಿಡುತ್ತೆ. ಈ ಕಡೆ ಪಾಸಿಟಿವ್ ಅಲ್ಲ, ಈ ಕಡೆ ನೆಗೆಟಿವ್ ಅಲ್ಲ ಆ್ಯಂಡ್ ಆ ವ್ಯಕ್ತಿ ಲೈಫ್ ಲಾಂಗ್ ಈ ವೆಸ್ಟರ್ನ್ ಬ್ಲಾಟ್ ಈ ತರದ ರಿಪೋರ್ಟ್ ಅಲ್ಲಿ ಅವನು ಸ್ಟಕ್ಅಪ್ ಆಗ್ತಾನೆ. ಏನು ಮಾಡಿದ್ರು ಅವನಿಗೆ ಅದರಿಂದ ಹೊರಗೆ ಬರಕ್ ಆಗ್ತಾ ಇರೋದಿಲ್ಲ. ನನಗೆ ಇದು ಪಾಸಿಟಿವ್ ಬಂದ್ಬಿಟ್ಟಿತ್ತು, ಈ ತರ ರಿಪೋರ್ಟ್ ಯಾಕೆ ಬಂತು, 4-5 ಕಡೆ ಮಾಡಿಸ್ತಾನೆ, ಇನ್ನೊಂದು ಲ್ಯಾಬು ಆ ಲ್ಯಾಬು ಎಲ್ಲ ಕಡೆ ಮಾಡಿಸ್ತಾನೆ, ಬಟ್ ಅವನಿಗೆ ಸಮಾಧಾನ ಇರೋದಿಲ್ಲ. ಸೊ ಈ ತರದ ಟೆಸ್ಟ್ ಅನ್ನ ಮಾಡಿಕೊಂಡು ನೀವು ಕಾಂಪ್ಲಿಕೇಶನ್ಗೆ ಸಿಕ್ಕಾಕೊಳ್ತೀರಾ ಕೆಲವೊಮ್ಮೆ. ಯಾಕಂದ್ರೆ ಸುಮಾರಷ್ಟು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರುತ್ತೆ ಈ ಟೆಸ್ಟ್ಗಳನ್ನು ಮಾಡಬೇಕಾದ್ರೆ. ಯಾವ ಟೈಪ್ ಆಫ್ ಲ್ಯಾಬು, ಏನು ರಿಯೇಜೆಂಟನ್ನು ಯೂಸ್ ಮಾಡಿದ್ರು, ನಿಮ್ಮ ಸ್ಯಾಂಪಲ್ಲಿನ ಕಂಡೀಷನ್ ಹೇಗಿದೆ, ಇವೆಲ್ಲದರ ಮೇಲೆ ಕೆಲವೊಮ್ಮೆ ರಿಸಲ್ಟ್ಸ್ ಆಲ್ಟರ್ ಆಗ್ತಾ ಇರ್ತವೆ. ಈ ಥರ ವೆಸ್ಟರ್ನ್ ಬ್ಲಾಟ್ ಎಕ್ಸೆಟ್ರಾ ನೀವು ಯೂಸ್ ಮಾಡಿದರೆ ಆ್ಯಸ್ ಅ ಡಯಾಗ್ನೋಸಿಸ್ ಮಾಡೋಕ್ಕೇನೆ, HIV ಪತ್ತೆ ಹಚ್ಚಕ್ಕೇನೆ ನೀವು ಫಸ್ಟೇ ಈ ಟೆಸ್ಟನ್ನು ಯೂಸ್ ಮಾಡಿದರೆ ಈ ಥರದೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಇರ್ತವೆ. ಸೊ ಸಿಂಪಲ್ ಆಗಿ ನೀವು ಈ ಸ್ಕ್ರೀನಿಂಗ್ ಟೆಸ್ಟ್ಗಳನ್ನು ಯೂಸ್ ಮಾಡಿ ನಿಮಗೆ HIV ಪತ್ತೆ ಹಚ್ಚಲಿಕ್ಕೆ. ಜಸ್ಟ್ ಬಿಕಾಸ್ ಈ ಕನ್ಫರ್ಮೇಟರಿ ಟೆಸ್ಟ್ ಅಂತ ಏನು ಹೇಳಿರ್ತಾರೆ, ಈ ಕ್ವಾಂಟಿಟೇಟಿವ್ ಟೆಸ್ಟ್ ಆಗಲಿ ವೆಸ್ಟರ್ನ್ ಬ್ಲಾಟ್ ಟೆಸ್ಟ್ ಆಗಲಿ ಕಾಸ್ಟ್ಲಿ ಇದ್ದಾವೆ, ದಟ್ ಡಸಂಟ್ ಮೀನ್ ದಟ್ ಅವು ಕಾಸ್ಟ್ಲಿ ಇದ್ದಷ್ಟು ಅವು HIV ಕರೆಕ್ಟಾಗಿ ಪತ್ತೆ ಹಚ್ತಾವೆ ಅಂತ. ಇದು ಆ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತಾ ಇರೋದಿಲ್ಲ. ಕಾಸ್ಟ್ಲಿ ಯಾಕೆ ಇರ್ತವೆ, ಯಾಕಂದರೆ ಅದು ಮಾಡುವ ರೀತಿ, ಅದರ ರಿಯೇಜೆಂಟು, ಅವುಗಳ ಮಷೀನು ಇವೆಲ್ಲ ಬೇರೆ ಇರ್ತವೆ, ಇವುಗಳಿಗೆ ಕಾಸ್ಟ್ ಆಗ್ತಾ ಇರುತ್ತೆ. ಸೊ ಆದ್ರಿಂದ ಅವುಗಳ ಕಾಸ್ಟ್ ಜಾಸ್ತಿ ಇರುತ್ತೆ. ಹೊರತುನು HIV ಪತ್ತೆ ಹಚ್ಚಲಿಕ್ಕೆ ಟ್ರೈಡಾಟ್ ಇರ್ಬೋದು, ಎಲೈಸಾ ಇರ್ಬೋದು, ಅವು ಸಹ ಅಷ್ಟೇ ಕಾಂಪಿಟೆಂಟ್ ಇರ್ತವೆ ಆ್ಯಂಡ್ ಇವುಗಳನ್ನೇ ನಾವು ಯೂಸ್ ಮಾಡಬೇಕಾಗತ್ತೆ ಟು ಡಯಾಗ್ನೋಸ್ ದ HIV. So that is all about testing in HIV. Thank you so much for watching the video. Please like, share and subscribe the channel. Thank you.